ಹಲೋ ನಮಸ್ಕಾರ ಎಲ್ಲರಿಗೂ. ರಾಜ್ಯದ ಜನತೆರೆಲ್ಲರೂ ಕೂಡ ಒಂದು ಮುಖ್ಯವಾದ ವಿಚಾರ ಅಂತಲೇ ಹೇಳ್ಬೋದು. ಈಗ ಆಲ್ರೆಡಿ ನೀವು ತಮ್ನೇಲಲ್ಲಿ ಏನಿದೆ ಅಂತ ಹೇಳಿ ನೋಡಿರ್ತೀರ. ನಮ್ಮ ಕನ್ನಡಿಗರನ್ನ ಬೇರೆ ದೇಶಕ್ಕೆ ಮಾರ್ಬಿಡೋ ಅಂಥ ಒಂದು ಕೆಲಸವನ್ನು ನಡೀತಾ ಇದೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಸೊ ಇವತ್ತು ನೀವೆಲ್ಲ ಕಡೆ ನೋಡಿದ್ರು ಇದೇ ಒಂದು ವಿಚಾರ ಅಂತಲೇ ಹೇಳ್ಬೋದು. ಸಾಕಷ್ಟು ನ್ಯೂಸ್ಗಳಲ್ಲೂ ಕೂಡ ಬರ್ತಾ ಇದೆ. ನಮ್ಮ ಕನ್ನಡಿಗರನ್ನ ಪರದೇಶಕ್ಕೆ ಮಾರ್ತಾ ಇದ್ದಾರೆ, ಬೇರೆ ಕಂಟ್ರಿಗೆ ಮಾರ್ತಾ ಇದ್ದಾರೆ. ಸೊ ಈ ಒಂದು ಆ್ಯಪ್ಸ್ ನಿಮ್ಮ ಮೊಬೈಲಲ್ಲಿ ಇತ್ತು ಅಂದರೆ ನೀವು ಆದಷ್ಟು ಬೇಗ ಎಚ್ಚೆತ್ತುಕೊಳ್ಬೇಕು ಅಂತ ಕೂಡ ತಿಳಿಸ್ತಾ ಇದ್ದಾರೆ. ಸೊ ಅದರ ಬಗ್ಗೆ ಏನೆಲ್ಲ ಇನ್ಫಾರ್ಮೇಷನ್ ಇದೆ ಪ್ರತಿಯೊಂದನ್ನು ಕೂಡ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ. ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ಬಂದುಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಿಬಿಡಿ, ಕೊನೆ ತನಕ ನೋಡಿ. ನೀವು ಕೊನೆ ತನಕ ನೋಡಿದ್ರೇ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಇಲ್ಲಿ ತುಂಬ ಅಂದರೆ ತುಂಬಾ ಸ್ಕ್ಯಾಮ್ ನಡೀತಾ ಇದೆ ಅಂತಲೇ ಹೇಳ್ಬೋದು. ಸೊ ಸಾಕಷ್ಟು ಕಡೆ ನಮ್ಮ ಅದರಲ್ಲೂ ಮೇಯ್ನಾಗಿ ಇಂಡಿಯನ್ಸ್ನ ತುಂಬ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತೇಳಿ ತಿಳಿದು ಬಂದಿರುವಂಥ ವಿಚಾರ. ಅದರಲ್ಲಿ ನಿಮ್ಮ ಏಜ್ ಏನಾದರೂ 21 ವರ್ಷದಿಂದ 25 ವರ್ಷದ ಒಳಗಡೆ ಇತ್ತು ಅಂದರೆ ಅಂಥವ್ರನ್ನ ಜಾಸ್ತಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಇಲ್ಲಿ ಎಂದು ತಿಳಿಸ್ತಾ ಇದ್ದಾರೆ. ಸೊ ಯಾವ ಒಂದು ಜನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಪ್ರತಿಯೊಂದನ್ನು ಕೂಡ ತಿಳಿಸ್ತಾ ಇದ್ದೀನಿ. ಮೊದಲನೇದಾಗಿ ಬಂದುಬಿಟ್ಟು ಹೇಗೆ ಟಾರ್ಗೆಟ್ ಮಾಡ್ತಾರೆ ಅಂತಂದರೆ, ನಿಮ್ಮ ಮೊಬೈಲಲ್ಲಿ ಈ ಒಂದು ಆ್ಯಪ್ ಇತ್ತು ಅಂದರೆ ಆದಷ್ಟು ಬೇಗ ಆ ಒಂದು ಆ್ಯಪಿಂದ ಎಚ್ಚೆತ್ಕೊಳ್ಳಿ ಅಂತಲೇ ಹೇಳ್ಬೋದು. ಸೊ ಆ ಒಂದು ಆ್ಯಪ್ ಯಾವುದಪ್ಪ ಅಂದರೆ ಟೆಲಿಗ್ರಾಮ್ ಆ್ಯಪ್ ಮುಖಾಂತರ ನಿಮ್ಮನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತೇಳಿ ತಿಳಿಸ್ತಾ ಇದ್ದಾರೆ. ಸೊ ಟೆಲಿಗ್ರಾಮ್ ಆ್ಯಪ್ ಅಂದರೆ ಎಲ್ಲರಿಗೂ ಕೂಡ ಗೊತ್ತು, ಬೇರೆ ಬೇರೆ ಎಲ್ಲದೂ ಒಂದು ವಿಚಾರಕ್ಕೂ ಕೂಡ ಅದು ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಪ್ರೆಸೆಂಟಾಗಿ ನಡೀತಾ ಇರುವಂಥ ಒಂದು ಮೂವಿಗಳಾಗಿರ್ಬೋದು ಅಥವಾ ಪ್ರೆಸೆಂಟಾಗಿ ನಡೀತಿರುವಂಥ ಜಾಬ್ಸ್ ಆಫರ್ಸ್ ಆಗಿರ್ಬೋದು, ಗೌರ್ನಮೆಂಟ್ ಜಾಬ್ಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಅದರಲ್ಲೇ ನಾವು ತಿಳ್ಕೊಳ್ತೀವಿ. ಪ್ರತಿಯೊಂದು ವಿಚಾರವನ್ನು ಕೂಡ ಅದೆಲ್ಲರೂ ಕೂಡ ಗೊತ್ತು. ಬಟ್ ಆ ಒಂದು ಟೆಲಿಗ್ರಾಮಿಂದ ಸಾಕಷ್ಟು ಜನ ಸ್ಕ್ಯಾಮ್ಗಳನ್ನ ಕೂಡ ಮಾಡ್ತಾ ಇದ್ದಾರೆ ಅಂತೇಳಿ ತಿಳಿಸ್ತಾ ಇದ್ದಾರೆ. ಆ ಒಂದು ಸ್ಕ್ಯಾಮಿಂದ ನಮ್ಮ ಕನ್ನಡಿಗರನ್ನ ಬೇರೆ ದೇಶಕ್ಕೆ ಕೂಡ ಮಾರ್ತಾ ಇದ್ದಾರೆ ಅಂತ ಕೂಡ ತಿಳಿಸ್ತಾ ಇದ್ದಾರೆ. ಸೊ ಯಾರಿಗೆ ತಾನೇ ಜಾಬ್ ಅಂದರೆ ಇಷ್ಟ ಇರಲ್ಲ ಹೇಳಿ, ಎಲ್ಲರೂ ಕೂಡ ಇಂಟರ್ನ್ಯಾಷನಲ್ ಜಾಬ್ ಅಂದರೆ ಬೇರೆ ಕಂಟ್ರಿಗೆ ಹೋಗ್ಬಿಟ್ಟು ಜಾಬ್ ಮಾಡೋದ್ರೆ ಎಲ್ಲರೂ ಕೂಡ ಇಷ್ಟ ಇರುತ್ತೆ. ಬೇರೆ ಕಂಟ್ರಿಲಿದ್ರೆ ಸ್ವಲ್ಪ ಸ್ಯಾಲ್ರಿ ಜಾಸ್ತಿ ಇರುತ್ತೆ. ಅವರ ಒಂದು ಕುಟುಂಬದ ಪರಿಸ್ಥಿತಿನ ನೋಡಿಬಿಟ್ಟು ಕೂಡ ನಾವು ಇನ್ನೂ ಸಾಕಷ್ಟು ಹಣವನ್ನು ಸಂಪಾದನೆ ಮಾಡಬೇಕು ಅಂತ ಹೇಳಿ ಆ ಒಂದು ಬಡ ಕುಟುಂಬದ ಏನು ಎಜುಕೇಟೆಡ್ಸ್ ಆಗಿರ್ತಾರೆ ಅವ್ರಿಗೆಲ್ಲರೂ ಕೂಡ ವಿಚಾರಗಳು ಗೊತ್ತಿರುತ್ತೆ. ಹಾಗಾಗ್ಬಿಟ್ಟು ಎಲ್ಲರೂ ಕೂಡ ನಮ್ಮ ಇಂಡಿಯಾದಲ್ಲಿ ಕೆಲಸ ಮಾಡೋದಕ್ಕಿಂತ ಜಾಸ್ತಿ ಬೇರೆ ದೇಶದಲ್ಲಿ ಜಾಬ್ ಮಾಡೋದಕ್ಕೆ ತುಂಬ ಪ್ರಿಫರ್ ಮಾಡ್ತಾರೆ. ಸೊ ಹಾಗಾಗ್ಬಿಟ್ಟು ಎಲ್ಲರೂ ಕೂಡ ಜಾಸ್ತಿ ಸ್ಯಾಲ್ರಿ ಇರುತ್ತೆ ಅಂತ ಹೇಳಿ ಆಸೆನೋ ಇಟ್ಕೊಂಡು ಆ ಒಂದು ದೇಶಕ್ಕೆ ಏಜೆಂಟ್ಗಳ ಮುಖಾಂತರ ಬೇರೆ ದೇಶಕ್ಕೆ ಹೋಗೋ ಒಂದು ಕೆಲಸಗಳು ಮಾಡ್ತಾ ಇರ್ತಾರೆ. ಸೊ ಇನ್ನೊಂದು ವಿಚಾರವನ್ನು ಹೇಳ್ತೀನಿ, ನಿಮ್ಮಲ್ಲಿ ಟೆಲಿಗ್ರಾಮ್ ಆ್ಯಪ್ ಏನಾದರೂ ಇತ್ತು ಅಂದರೆ ಅದರಲ್ಲಿ ಸಾಕಷ್ಟು ಜನ ನಿಮಗೆ ಬೇರೆ ಕಂಟ್ರಿಲಿ ಜಾಬ್ ಕೊಡ್ತೀವಿ ಅಂತ ಹೇಳಿ ನಿಮಗೆ ಮೆಸೇಜ್ಗಳ ಮುಖಾಂತರ ನಿಮ್ಮ ಒಂದು ಇನ್ಫಾರ್ಮೇಷನ್ ಆಗಿರ್ಬೋದು, ನಿಮ್ಗೆ ಯಾವ ಥರ ಜಾಬ್ ಬೇಕಾಗಿರುತ್ತೆ ಪ್ರತಿಯೊಂದನ್ನು ಕೂಡ ಅವರು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೊಳ್ತಾರೆ. ಹಾಗಾಗಿಬಿಟ್ಟು ನಿಮ್ಮ ಹತ್ರ ಯಾರಾದರೂ ಈ ಟೆಲಿಗ್ರಾಮ್ ಆ್ಯಪ್ಗಳಿತ್ತು ಅಂದರೆ ಆದಷ್ಟು ಬೇಗ ಅದನ್ನು ಅಂದರೆ ಅಂತಹ ಒಂದು ವಿಚಾರಗಳಿಂದ ಸ್ವಲ್ಪ ಎಚ್ಚೆತ್ಕೊಳ್ಳಿ ಅಂತಲೇ ಹೇಳ್ತಾ ಇದ್ದೀನಿ ಈ ಒಂದು ವಿಡಿಯೋ ಮುಖಾಂತರ. ಸಾಕಷ್ಟು ಜನರಿಗೆ ಜಾಬ್ ಆಫರ್ ಅಂದರೆ ತುಂಬಾ ಇಷ್ಟ ಇರುತ್ತೆ. ಜಾಬ್ ಮಾಡಬೇಕು, ಬೇರೆ ದೇಶದಲ್ಲಿ ಜಾಬ್ ಮಾಡಬೇಕು ಅಂತ ಎಲ್ಲರೂ ಕೂಡ ಆಸೆ ಇರುತ್ತೆ. ಸೊ ಅಂಥವರಿಗೆ ಇದೊಂದು ಎಚ್ಚರಿಕೆಯ ಒಂದು ವಿಚಾರ ಅಂತಲೇ ಹೇಳ್ಬೋದು, ಎಚ್ಚರಿಕೆಯ ಒಂದು ಸಂದೇಶ ಅಂತಲೇ ಹೇಳ್ಬೋದು. ಸೊ ಆದಷ್ಟು ನೀವೇನು ಮಾಡಬೇಕು ಅಂದರೆ ಆ ಒಂದು ಸ್ಕ್ಯಾಮ್ಗಳಿಂದ ಸ್ವಲ್ಪ ದೂರ ಇರೋದು ಒಳ್ಳೆಯದು ಅಂತಲೇ ಹೇಳ್ಬೋದು. ಯಾಕೆಂದರೆ ನಮ್ಮ ಇಂಡಿಯಾದಿಂದ ಸಾಕಷ್ಟು ಜನರನ್ನು ಚೀನಾ ದೇಶದವರಿಗೆ ಮಾರಿದ್ದಾರೆ ಅಂತ ಕೂಡ ಇಲ್ಲಿ ವಿಚಾರಗಳು ಹರಡ್ತಾ ಇದೆ. ಜಾಬ್ ಮೇಲೆ ಆಸೆ ಇರುವಂಥವ್ರು ಕೂಡ ಅಲ್ಲಿಗೆ ಹೋಗಿಬಿಟ್ಟು ನರಕ ಯಾತನೆಯನ್ನು ಕೂಡ ಅನುಭವಿಸಿ ಆ ಒಂದು ವಿಚಾರಗಳನ್ನ ಕೂಡ ಮೀಡಿಯಾ ಮುಖಾಂತರ ಸಾಕಷ್ಟು ಜನರಿಗೆ ಕೂಡ ತಲುಪಿಸ್ತಾ ಇದ್ದಾರೆ. ಸರಿಯಾಗಿ ಊಟ ಕೊಡದೆ ಆಗಿರ್ಬೋದು, ತುಂಬ ಬೆದರಿಕೆಯ ಒಂದು ಮಾತುಗಳನ್ನ ಆಡೋದಂತಾಗಿರ್ಬೋದು, ಸಾಯಿಸ್ತೀನಿ ಅಂತ ಹೇಳೋದಾಗಿರ್ಬೋದು. ಸೊ ಸಾಕಷ್ಟು ಬೆದರಿಕೆ ಮಾತುಗಳನ್ನ ಹಾಕ್ಬಿಟ್ಟು ಅವ್ರಿಗೆ ತುಂಬ ಪನಿಷ್ಮೆಂಟ್ಗಳನ್ನ ಕೂಡ ಕೊಡೋದಾಗಿರ್ಬೋದು, ಚೆನ್ನಾಗಿ ಕೆಲಸ ಕೂಡ ಮಾಡಿಸ್ಕೊಳ್ಳೋದಾಗಿರ್ಬೋದು, ಸರಿಯಾಗಿ ಊಟ ಕೂಡ ಕೊಡದೇ ಇರೋ ಆಗಿರ್ಬೋದು. ಸೊ ಸಾಕಷ್ಟು ನರಕ ಯಾತನೆಗಳನ್ನ ಅವ್ರಿಗೆ ಕೊಟ್ಟಿದ್ದಾರೆ ಅಂತ ಕೂಡ ತಿಳಿದು ಬಂದಿರೋಂಥ ವಿಚಾರ. ಸೊ ಅಲ್ಲಿಂದ ನೀವೇನಾದರೂ ಬಿಡುಗಡೆ ಆಗಬೇಕು ಅಂದರೆ ನಿಮಗೆ 4 ರಿಂದ 5 ಲಕ್ಷ ಹಣವನ್ನು ಕೊಡು ಅಂತೇಳಿ ಕೂಡ ಡಿಮ್ಯಾಂಡ್ ಮಾಡ್ತಾರಂತೆ. ಇದಲ್ಲೇ ಸಾಕಷ್ಟು ವಿಚಾರಗಳು ಅಲ್ಲಿಂದ ನಡೆದಿರುವಂಥ ವಿಚಾರಗಳು ಅಲ್ಲಿಂದ ಬಂದಿರುವಂಥ ವ್ಯಕ್ತಿಗಳು ಮೀಡಿಯಾ ಮುಖಾಂತರ ತಿಳಿಸಿದ್ದಾರೆ. ಸೊ ಹಾಗಾಗಿಬಿಟ್ಟು ನಿಮ್ಮ ಹತ್ರ ಏನಾದರೂ ಈ ಟೆಲಿಗ್ರಾಮ್ ಆ್ಯಪ್ಸ್ ಇತ್ತು ಅಂದರೆ ದಯವಿಟ್ಟು ಆ ಥರ ಒಂದು ಸ್ಕ್ಯಾಮ್ಗಳಿಂದ ನಿಮಗೆ ಮೆಸೇಜ್ಗಳು ಬಂತಂದರೆ ದಯವಿಟ್ಟು ಅದರಿಂದ ಎಚ್ಚೆತ್ತುಕೊಳ್ಳಿ, ಅದರಿಂದ ಎಚ್ಚರವಾಗಿರಿ. ಸೊ ಅದರಿಂದ ನೀವು ಕೂಡ ತಪ್ಪಿಸ್ಕೋಬೋದು, ಈ ಥರ ಒಂದು ಸ್ಕ್ಯಾಮ್ಗಳಾಗೋದ್ರಿಂದ ಕೂಡ ತಪ್ಪಿಸ್ಕೊಳ್ಳಬಹುದು. ಸೊ ಹಾಗಾಗಿಬಿಟ್ಟು ಟೆಲಿಗ್ರಾಮಿಂದ ಸ್ವಲ್ಪ ಎಚ್ಚರವಾಗಿರಿ ಅಂತ ಹೇಳಿ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿರುತ್ತೆ. ನಿಮ್ಗೆ ಏನಾದರೂ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಇವತ್ತಿನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.